ಬಾಡಿಗೆನೂ ಜಾಸ್ತಿ, ಮತ್ತು ಲೀಸು ಜಾಸ್ತಿ, ನೀರು ಬಿಲ್ಲು ಜಾಸ್ತಿ, ಕರೆಂಟ್ ಬಿಲ್ಲು ಜಾಸ್ತಿ. ಬಂದು ನೋಡಿ ಇವರು ಮೇಡಮ್ಮು ಆ ಕಡೆ ಅಪಾರ್ಟ್ಮೆಂಟ್ಸ್, ಮತ್ತು ಈ ಕಡೆ ಕಾರ್ನರಲ್ಲಿ ಅಪಾರ್ಟ್ಮೆಂಟ್ಸ್, ಮತ್ತು ಈ ಕಡೆ ಮಾಡಿ ಏನೇ ಆಸ್ತಿ ಈ ಬೆಂಗಳೂರು ಲಾಸ್ಟಿಗೆ ನೋಡಿ ಗಂಡ ಹೆಂಡತಿ ಅನ್ನೋರು ಈ ಥರ ಕೂತ್ಕೊಂಡು ಬಿಸಿಲಿದೆ, ಮತ್ತು ಚಳಿನೂ ಚಳಿ ಇದೆ. ಪಾರ್ಕಿಂಗ್ ಆಗಕ್ಕೂ ಬರಲ್ಲ. ಅಯ್ಯೋ, ಬಂದರೆ ಬಿಸಿಲೇ ಜಾಸ್ತಿ ಇದೆ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಪ್ಪ ಅಂದರೆ ಇವತ್ತು ಡೈಲಿ ಲಾಗ್ ಥರ ಆಗುತ್ತೆ. ಸೊ ಇನ್ಮೇಲೆ ಆದಷ್ಟು ಡೈಲಿ ಲಾಗ್ ಕಂಟಿನ್ಯೂ ಮಾಡ್ಬೇಕಂತ ಮಾಡ್ಕೊಂಡಿದ್ವಿ. ಸೊ ನಮ್ಮ ಲೈಫ್ ಸ್ಟೈಲಲ್ಲಿ ಏನೇನಾಗುತ್ತೆ ಸೊ ಎಲ್ಲ ತೋರಿಸ್ಬೇಕು ಅನ್ಕೊಂಡಿದ್ವಿ. ಸೊ ಹಂಗಾಗಿ ಇವಾಗ ಮಧ್ಯಾಹ್ನ ಆಗಿರೋದ್ರಿಂದ ಸೊ ನನ್ನ ಡ್ಯೂಟಿ ನೈಟ್ ಇದೆ. ಸೊ ಮೇಡಮ್ ಅವ್ರ ಆಸ್ಪತ್ರೆ ಹೋಗ್ಬಿಟ್ಟು ಸೊ ಮೇಡಮ್ ಕರ್ಕೊಂಡು ಸೊ ಅಲ್ಲಿಂದ ಮೇಡಮ್ಗೇನು ಅಲ್ಲಿಂದ ಇವತ್ತೆಲ್ಲ ಹೊರಗಡೆ ಹೋಗ್ಬೇಕು ಅನ್ಕೊಂಡಿದ್ವಿ. ಸೊ ಹೊರಗಡೆ ಹೋಗೋಕ್ಕಾಗಿಲ್ಲ ಅಂದರೆ ಸೊ ಇವತ್ತು ಯಾವ್ದಾದ್ರು ಬಂದು ಚಾಲೆಂಜ್ ಲಾಗ್ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ಇಷ್ಟು ದಿನ ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ನಂಗೆ ಟೈಮ್ ಸಿಗ್ತಿರ್ಲಿಲ್ಲ ಮಾಡೋಕ್ಕೆ. ಸೊ ಮತ್ತು ಸೇಮ್ ರೀಸನ್ನು. ಸೊ ನಾನು ಮನೇಲಿದ್ದರೆ ಮೇಡಮ್ ಮನೇಲಿ ಇರೋಲ್ಲ, ಮೇಡಮ್ ಮನೇಲಿದ್ದರೆ ನಾನು ಮನೇಲಿರಲ್ಲ. ಸೊ ಹಂಗಾಗಿ ನನ್ನ ಕೆಲಸ ಇದೆ ಇವತ್ತು. ಸೊ ಅದು ಅಲ್ಲಿಗೆ ಹೋಗಬೇಕು. ಸೊ ಅದೇನಾದ್ರು ಆಯ್ತು ಅಂದರೆ ಸೊ ಮನೆಗೆ ಬಂದು ನೆಕ್ಸ್ಟ್ ಚಾಲೆಂಜ್ ಲಾಗ್ ಇಲ್ಲಿ ಏನಾದರೂ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ಬನ್ನಿ ಮೇಡಮ್ ಅವ್ರ ಹಾಸ್ಪಿಟ್ಲ್ ಹತ್ರ ಹೋಗಿ ಸಿಗೋಣ ಗೈಸ್. ನಮ್ಮ ಕಡೆ ತುಂಬ ಚಳಿ ಇದೆ, ನಿಮ್ಮ ಕಡೆ ಹೆಂಗಿದೆ ಕಮೆಂಟ್ ಮಾಡಿ. ಸೊ ಚಳಿ ಇರೋ ಟೈಮಲ್ಲಿ ಸೊ ಹುಷಾರಾಗಿ ಓಡಾಡಿ ಅಂತ ಹೇಳ್ತಾ, ಅಂದರೆ ಜಾಸ್ತಿ ಚಳಿ ಇದೆ ಈ ವರ್ಷಕ್ಕೆ. ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಚಳಿ ಇದೆ. ನೈಟು ಮಧ್ಯಾಹ್ನ ಆದರೂ ಚಳಿನೇ, ನೈಟ್ ಆದರೂ ಚಳಿನೇ, ಬೆಳಗ್ಗೆ ಆದರೂ ಚಳಿ ಇರುತ್ತೆ. ಸೊ ಹಂಗಾಗಿ ಸೊ ಓಡಾಡಬೇಕಾದ್ರೆ ಸೇಫ್ಟಿ ಪ್ರಿಕಾಷನ್ಸ್ ನಿಮಗೆಲ್ಲ ಗೊತ್ತಿದೆ. ಸೊ ಆದಷ್ಟು ಸ್ವೆಟರ್ಸ್ ಹಾಕ್ಕೊಂಡು ಓಡಾಡಿ. ಸೊ ಬೈಕಲ್ಲಿ ಓಡಾಡಬೇಕಾದ್ರೆ ಕಿವಿಗೆ ಏನಾದರೂ ಕಾಟನ್ ಗಿಟನ್ ಇಲ್ಲ ಹತ್ತಿ ಅಂತಾರಲ್ಲ, ಹತ್ತಿ ಇಟ್ಕೊಂಡು ಓಡಾಡಿ ಅಂತ ಹೇಳ್ತಾ ಸೊ ಹುಷಾರಾಗಿರಿ. ಸೊ ಚಳಿ ತುಂಬ ಜಾಸ್ತಿ ಆಗ್ತಿದೆ. ಸೊ ಚಳಿಲಿ ಬೆಳಗ್ಗೆ ಮಂಜೆಲ್ಲ ಇರುತ್ತೆ. ಸೊ ಓಡಾಡಬೇಕಾದ್ರೆ ತುಂಬ ಹುಷಾರಾಗಿರಿ. ಬೆಂಗಳೂರಲ್ಲಿ ತುಂಬ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ. ಸೊ ಹಂಗಾಗಿ ತುಂಬ ಹುಷಾರಾಗಿರಿ. ಸೊ ಆದಷ್ಟು ಸೇಫ್ಟಿ ಪ್ರಿಕಾಷನ್ ಯೂಸ್ ಮಾಡಿ, ಹೆಲ್ಮೆಟ್ ಹಾಕಿ ಓಡಿಸಿ ಅಂತ ಹೇಳ್ತಾ ಸೊ ಬನ್ನಿ ಮೇಡಮ್. ಸೊ ಗೈಸ್, ಮೇಡಮ್ ಅವ್ರ ಹಾಸ್ಪಿಟ್ಲ್ ಹತ್ರ ಬಂದಿದ್ದೀನಿ. ಸೊ ವೇಟಿಂಗು. ಸೊ ಮೇಡಮ್ ಬರ್ತಾಯಿದ್ದಾರೆ ಇವಾಗ. ಕರ್ಕೊಂಡು ಹೋಗೋಣ. ಚಳಿ ಅಂತೂ ಸ್ವೆಟ್ರ್ ಹಾಕೊಂಡ್ರೆ ಬಿಸಿಲೇ ಜಾಸ್ತಿ ಇದೆ. ಇದು ಹಾಕೊಂಡಿದ್ದೀನಿ ಲಿಟ್ರಲ್ಲಿ ಒಳಗಡೆ ಎಲ್ಲ ಕುದಿಸ್ತಾ ಇದೆ. ಸೊ ಇದು ಹೋಗಿದೆ ಇದೆ. ಇದಕ್ಕೊಂದು ಜಿಪ್ ಹಾಕ್ಸ್ಬೇಕು. ಜಿಪ್ ಹಾಕ್ಸ್ಕೊಂಡು ಹೋಗೋಣ. ತುಂಬ ದಿನದಿಂದ ಜಿಪ್ ಹಾಕ್ಬೇಕು. ಮೊನ್ನೆದು ಹಿಂಗೆ ಹಾಕ್ಬೇಕಾದ್ರೆ ಅದು ಕಿತ್ತೋಗ್ಬಿಡ್ತು. ಸೊ ಹಂಗಾಗಿ ಜಿಪ್ ಹಾಕೋಬೇಕು. ಸೊ ಬನ್ನಿ ಇವಾಗ ಒಂದು ಜಿಪ್ ಹಾಕೋಬೇಕು. ಹಾಕೊಳ್ಳೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಸೊ ಬೇಗ ಒಂದು ಜಿಪ್ ಹಾಕ್ಕೊಂಡು ಇಲ್ಲ ಚೇಂಜ್ ಮಾಡೋಣ ಅಂತೇಳಿ. ಇದು ಹೊಸ ಮೊನ್ನೆನೇ ತೊಗೊಂಡಿದ್ದೀನಿ. ಸೊ ಯಾಕೆ ಬಿಸಾಕೋದು, ಸೊ ಜಿಪ್ ಹಾಕ್ಸೋಣ ಅಂತೇಳಿ ಜಿಪ್ ಹಾಕ್ಸ್ಬೇಕು. ಗಾಯ್ಸ್, ನನಗೆ ಇವ್ರು ಹಾಸ್ಪಿಟ್ಲ್ ಹತ್ರ ಬಂದಾಗೆಲ್ಲ ಒಂದು ನನಗೆ ತಲೆ ಹೊಡೆಯೋದೇನೆಂದರೆ, ಇದರಲ್ಲಿ ಎಷ್ಟು ಜನ ಇರ್ತಾರೆ, ಬಿದ್ದಿರೋರು, ಆಕ್ಸಿಡೆಂಟ್ ಆಗಿರೋರು ಬರ್ತಾರಲ್ವ. ಸೊ ಅವರೆಲ್ಲ ಎಷ್ಟು ನಮ್ಮ ಚಿಕ್ಕದೊಂದು ಏನಾದರೂ ನಮ್ಮ ಬಾಡಿಗೆ, ನಮ್ಮ ಸ್ಕಿನ್ನಿಗೆ ಏನಾದರೂ ಚಿಕ್ಕದೇನಾದರೂ ಒಂದು ಟಚ್ ಆದಾಗ ಎಷ್ಟು ನೋವಾಗುತ್ತೆ ಬಾಡಿ, ನಮಗೆ ಅಂದರೆ ನೋವಾಗುತ್ತೆ. ಸೊ ಅಂಥದ್ರಲ್ಲಿ ಮೂಳೆನೇ ಮುರ್ಕೊಂಡಿರ್ತಾರೆ, ಅವ್ರಿಗೆ ಎಷ್ಟು ನೋವಾಗಬೇಡ. ಸೊ ಹಂಗಾಗಿ ನಾನು ಹೇಳ್ತಾ ಇದ್ದಂಗೆ ಬಾಡಿ ಮೇಲೆ ಏನಾದರೂ ಸ್ಕ್ರಾಚಸ್ ಆದರೆ ಗಾಯ ಹೋಗ್ಬಿಡುತ್ತೆ. ಬಾಡಿ ಒಳಗಡೆ ಏನಾದರೂ ಮೂಳೆ ಏನಾದರೂ ಒಂದ್ಸರಿ ಫ್ರಾಕ್ಚರ್ ಆಯಿತು, ಮುರಿತು ಅಂದರೆ ಅದು ಲೈಫ್ ಟೈಮ್ ಹಂಗೆ ಇರುತ್ತೆ. ಹಂಗಾಗಿ ನನಗೆ ಪ್ರತಿ ಸರಿ ಇಲ್ಲಿ ಬಂದಾಗ ಒಂದ್ಸರಿ ಅಂತ ಗಾಡಿ ಹುಷಾರಾಗಿ ಹೊಡಿಬೇಕು. ಅದಕ್ಕೆ ನಾನು ದೇವ್ರ ನೆಕ್ಸ್ಟಲ್ಲಿ ನೆನ್ಸ್ಕೊತೀನಿ, ಹುಷಾರಾಗಿ ಹೋಗೋ ಥರ ಆಗಲಿ ಅಂತ. ಹಂಗಾಗಿ ತುಂಬ ಹುಷಾರಾಗಿರಿ ಗಾಡಿನ. ತುಂಬ ಅಂದರೆ ನಾನು ತುಂಬ ನೆಗ್ಲಿಜೆನ್ಸ್ ಮಾಡಿ ಓಡ್ತಾ ಇದ್ದೆ. ಸೊ ಇಲ್ಲಿ ಇದರ ಕಂಡೀಷನ್ ಪೇಷಂಟ್ಗಳನ್ನು ನೋಡೋ ಹೆಂಗಿರ್ತಾರೆ ಅಂದರೆ ವಿಚಿತ್ರ ಆಕ್ಸಿಡೆಂಟ್ ಆಗಿರುತ್ತೆ. ಹಿಂಗೂ ಆಕ್ಸಿಡೆಂಟ್ ಆಗ್ಬೋದಾ, ಹಿಂಗೂ ಬಾಡಿಲಿ ಮೂಳೆ ಮುರಿಬೋದಾ ಅಂತ ಗೊತ್ತಾಗ್ಬಿಡುತ್ತೆ. ಹಂಗಾಗಿ ಆ ನೋವು ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಹಂಗಾಗಿ ನಮ್ಮನ್ನು ನಂಬ್ಕೊಂಡು ನಮ್ಮ ಮನೆಯವರೆಲ್ಲ ಇರ್ತಾರೆ, ಫ್ಯಾಮಿಲಿ ಇರ್ತಾರೆ. ಸೊ ಅವ್ರಿಗೆ ನಾವು ಕಷ್ಟ ಆಗೋದು ಬೇಡ. ನಾವು ನಮ್ಮ ಮಿಸ್ಟೇಕಿಂದ ನಾವೇನೇ ಮಿಸ್ಟೇಕ್ ಮಾಡ್ಕೊಂಡು ಗಾಡಿ ಓಡಿಸ್ಬಿಡ್ತೀವಿ. ಸೊ ಏನಾದ್ರು ನಮ್ಗೆ ಆಯಿತು ಅಂದರೆ ನಮಗೂ ನೋವು ಜಾಸ್ತಿ. ಸೊ ನಮ್ಮಿಂದ ಮನೆಯವ್ರ ನೋವು ಜಾಸ್ತಿ. ದುಡ್ಡು ಹೋಗುತ್ತೆ, ಟೈಮ್ ಹೋಗುತ್ತೆ, ನಮ್ಮ ಲೈಫ್ ಲೈಫ್ ಹೋಗುತ್ತೆ. ಹಂಗಾಗಿ ಆದಷ್ಟು ಹೊರಗಡೆ ಎಲ್ಲಾದರೂ ಹೋಗಲಿ ಒಟ್ಟಿನಲ್ಲಿ ಹೆಲ್ಮೆಟ್ ಹಾಕ್ಕೊಳ್ಳಿ. ಸ್ಲೋಗೆ ಹೋಗಿ. ಹೆಂಗಿರುತ್ತೆ ಅಂದರೆ ನಾವು ಸ್ಲೋಗೆ ಹೋದರೆ ನಮ್ಮ ಹಿಂದೆ ಬರೋರು ಟೈಮ್ ಹಂಗಿರುತ್ತೆ. ಗೈಸ್, ಮೇಡಮ್ ಬರ್ತಾಳೆ ನೋಡಿ ಇವಾಗ. ಗೈಸ್, ಬಂದು ನೋಡಿ ಇವರು ಮೇಡಮ್ಮು. ಸೊ ಇಷ್ಟೊತ್ತಿಂದ ಬಂದರೆ ಇವಾಗ ಬಂದಿದ್ದಾಳೆ. ಪಾರ್ಕಿಂಗ್ ಆಗಕ್ಕೂ ಬರಲ್ಲ. ಅಯ್ಯೋ, ಹಂಗೆ ಹಿಂಗೆ ಸುತ್ತಾಡ್ತಾ ಇದ್ದಾನೆ. ನಾನು ಇಲ್ಲಿ ಹಂಗೆ ಹೋಗ್ತಾ ಇದ್ವಿ. ಇಲ್ಲಿ ಕೇಕ್ ವಾಲ್ ಆಯ್ತಾ. ಸೊ ಕೇಕ್ ವಾಲಾಗೆ ಹೋಗೋಣ ಅಂತ ಹೇಳಿದೆ. ಅದಕ್ಕೆ ನಿಲ್ಲಿಸಿದ್ರೆ ಇವಾಗ ಕೇಕ್ ವಾಲಾಗೆ ಹೋಗ್ತಾ ಇದ್ದೀವಿ. ನಿಲ್ಲಿಸ್ತಾವನೆ ಇವಾಗ ಪಾರ್ಕಿಂಗ್. ಇದು ಬರ್ಗರ್. ಸೊ ಗಾಯ್ಸ್, ತುಂಬ ಚೆನ್ನಾಗಿತ್ತು ಕೇಕ್ ವಾಲಲ್ಲಿ ಬಂದು. ಕೇಕ್ ವಾಲಲ್ಲಿ ಆ್ಯಕ್ಚುಲಿ ನೀವೇನೋ ಟ್ರೈ ಮಾಡೋಂಗಿದ್ರೆ ಕೇಕ್ ವಾಲಲ್ಲಿ ಬನ್ನಿ. ಯಾಕಂದರೆ ಫ್ರೆಶ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ, ಇವಾಗ ಮೇಡಮ್ಮು ತಿನ್ನೋಣ ಅಂತ ಹೇಳಿದ್ರು. ಸೊ ಚೆನ್ನಾಗಿದೆ, ಬನ್ನಿ ನೋಡೋಣ. ಬೇರೆ ಏನಾದರೂ ತುಂಬ ಸ್ವೀಟೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ. ಸ್ವೀಟ್ ಏನಾದರೂ ಹೇಳಿದೆಯಾ? ಒಂದು ಸ್ವೀಟು ಬಟರ್ ಸ್ಕಾಚು.
ಸೊ ನೋಡಿ guys, ಎಷ್ಟು ಫ್ರೆಶ್ ಆಗಿರುತ್ತೆ ಅಂದರೆ ತುಂಬ ಮೂಮೆಂಟ್ ಇದೆ. ನಮ್ಮ ಏರಲ್ಲಿ ಜಾಸ್ತಿ ರಶ್ ಇರುತ್ತೆ, ಸೊ ರಶ್ ಇಲ್ಲ, ಬಟ್ ತುಂಬ ಚೆನ್ನಾಗಿರುತ್ತೆ. ಸೊ ಮೇಡಮ್ ಏನಂತ ತಗೊಂಡಿದ್ರೆ ತೋರಿಸ್ತೀನಿ ನೋಡಿ. ಬಟರ್ ಸ್ಕಾಚ್ ಅಂತ ವೆಜ್ ಪಬ್ಬಾ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಸೂಪರ್, ತುಂಬ ಡಿಲಿಷಿಯಸ್, ಫ್ರೆಶ್ ಆಗಿರುತ್ತೆ. ಇದು ನಾನು ತಿಂತಾ ಇದ್ದೀನಿ, ಇದು ಅವನು ತಿಂತವನು. ಅವನು ಅವನು ಏನು ಅವನಂತೆ ಇದನ್ನ ಖಾಲಿ ಮಾಡಿ ಮತ್ತೆ ಇದು ತಗೊಂಡಿದ್ದಾನೆ. ಇದು ತಗೊಂಡು ನನಗೆ ಓನ್ಲಿ ಕ್ರೀಮ್ ಮಾತ್ರ ಇಕ್ಕಿದ್ದಾನೆ, ಬ್ರೆಡ್ ಮಾತ್ರ ಎಲ್ಲ ತಿಂದ್ಬಿಟ್ಟು ಕ್ರೀಮ್ ಇಕ್ಕಿದ್ದಾನೆ. ಫ್ರೆಶ್ ಆಗಿದೆ ಅನ್ಸುತ್ತೆ. ಹಾಂ ಟೇಸ್ಟ್ ಅದಕ್ಕಿಂತ ಅದು ಚೆನ್ನಾಗಿದೆ. ಹೌದು, ಇಷ್ಟು ಪ್ಲೇಟ್ ತಿಂದಿದ್ದಾನೆ, ಮತ್ತು ಇನ್ನೊಂದು ಪ್ಲೇಟ್ ಇಲ್ಲಿ ತಿಂತಾವನೆ. ಏನು ಗೊತ್ತಾ, ಹಾಂ ಇದೆಲ್ಲ ಹೆಲ್ದಿ ಆಗಿರುತ್ತೆ. ಸೊ ಹೊರಗಡೆ ಬೇಕ್ರಿಗೂ ಈ ಬೇಕ್ರಿಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಇದೆಲ್ಲ ಫ್ರೆಶ್ ಆಗಿರುತ್ತೆ, ಸ್ಟಾಕ್ ಯಾವ್ದು ಇರೋದು, ಇದು ಬಂದು ಜಾಸ್ತಿ ಮೂಮೆಂಟ್ ಇರುತ್ತೆ. ಸೊ ಹೊರಗಡೆ ಇರೋದೇನಂದರೆ ಸ್ಟಾಕ್ ಜಾಸ್ತಿ ಇರುತ್ತೆ, ಟೇಸ್ಟ್ ಇರೋಲ್ಲ. ಸರಿ, ನಿಮ್ಗೆ ಇದರಲ್ಲಿ ಏನು ಇಷ್ಟ ಅಂತ ಒಂದು ಕಮೆಂಟ್ ಮಾಡಿ. ಈ ಬ್ರೆಡ್ಡು ಅದೆಲ್ಲ ಇದೆಯಲ್ವಾ, ಇದರಲ್ಲಿ ಯಾವ್ದು ಇಷ್ಟ ಅಂತ ನೀವು ನಮಗೆ ಕಮೆಂಟ್ ಮಾಡಬೇಕು. ಓಕೆ. ಹಾಯ್ ಗಾಯ್ಸ್, ಬಿಸಿಲು ಮಾತ್ರ ತುಂಬ ಇದೆ. ಆದರೆ ಬಿಸಿಲಲ್ಲಿ ನಾನು ಬೇರೆ ಸ್ವೆಟ್ರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಹಸ್ಬೆಂಡು ಅಷ್ಟೇ ನೋಡಿ, ಇದು ಜರ್ಕಿನ್ ಹಾಕ್ಕೊಂಡಿದ್ದಾನೆ. ಆದರೆ ಬಿಸಿಲಿದೆ, ಮತ್ತು ಚಳಿನೂ ಚಳಿ ಇದೆ, ಮತ್ತು ಗಾಳಿಗೆ ಹೋಗ್ತಾ ಇದ್ರೆ ಹಂಗೆ ಚಿಲ್ಲಂತ ಇದೆ. ಮತ್ತು ಮೇಲೆಯಿಂದ ಬಿಸಿಲು ಚಳಿ ನೋಡಿ ಗಾಯ್ಸ್, ನಾವು ಇವಾಗ ಕೇಕ್ ವಾಲಾಗೆ ಹೋಗಿ ತಿಂದು ಬಂದ್ವಿ. ಆದರೆ ಮಾತ್ರ ಕೇಕ್ ವಾಲಾದಲ್ಲಿ ಕೇಕ್ ಮಾತ್ರ ಸಕ್ಕತ್ತಾಗಿದೆ. ಯಾಕಂದರೆ ಅದು ಕೇಕ್ ವಾಲ ಅಲ್ವಾ, ಅದಕ್ಕೆ ಕೇಕ್ ವಾಲ, ಅದರಲ್ಲಿ ಕೇಕ್ ಸೂಪರಾಗಿದೆ. ನೀವು ಒಂದ್ಸರಿ ಹೋಗ್ಬಿಟ್ಟು ಟ್ರೈ ಮಾಡಿಬಿಟ್ಟು ಅಲ್ಲಿರೋ ಕೇಕ್ ಯಾವ್ದು ನಿಮ್ಗೆ ಇಷ್ಟ ಅಂತ ಕಮೆಂಟ್ ಮಾಡಬೇಕು. ಓಕೆ. ಬೆಂಗಳೂರು ವೆದರ್ ಬ್ಯೂಟಿಫುಲ್ ವೆದರ್ ಅಂತ ಹೇಳಕ್ಕೆ, ಮತ್ತೆ ಎಷ್ಟು ದೊಡ್ಡದಂದರೆ ಬೆಂಗಳೂರು, ನೀವು ಯಾವ ಮೂಲೆಗೆ ಹೋದ್ರೆ ಇದೇ ಥರ ಇರುತ್ತೆ. ಬೇಕಾದ್ರೆ ನಮ್ಮ ಸರೌಂಡಿಂಗ್ ನೋಡಿ ಎಷ್ಟು ಬಿಲ್ಡಿಂಗ್ ಇದ್ದಾವೆ. ಸೊ ಬೆಂಗಳೂರಲ್ಲಿ ಬಿಲ್ಡಿಂಗ್ ಕಟ್ತಾರೆ, ಯಾವ ಮೂಲೆಗೆ ಹೋದ್ರು. ಹಾಸ್ಪಿಟಲ್ ಇದೆ, ಈ ಕಡೆ ಒಂದು 5 ಬಿಲ್ಡಿಂಗು, ಈ ಕಡೆ ಒಂದು 5 ಬಿಲ್ಡಿಂಗು, ಆ ಕಡೆ ಒಂದು 5 ಬಿಲ್ಡಿಂಗು. ನೋಡು, ತೋರಿಸು ಅವ್ರಿಗೆಲ್ಲ. ನೋಡು, ಆ ಕಡೆ ಅಪಾರ್ಟ್ಮೆಂಟ್ಸು, ಮತ್ತು ಈ ಕಡೆ ಕಾರ್ನರಲ್ಲಿ ಅಪಾರ್ಟ್ಮೆಂಟ್ಸು, ಮತ್ತು ಈ ಕಡೆ ಕಾರ್ನರಲ್ಲಿ. ಈ ಬೆಂಗಳೂರಲ್ಲಿ ಮನೆ ಜಾಸ್ತಿ ಕಟ್ಟಕ್ಕೆ ರೀಸನ್ ಏನು ಹೇಳಿ? ತುಂಬ ಜನ ಎಲ್ಲ ಇಲ್ಲಿಗೆ ಕೆಲ್ಸಕ್ಕೆ ಬರ್ತಾರಲ್ವಾ, ಅದರಿಂದನೇ ರೆಂಟು ಜಾಸ್ತಿ, ಬಾಡಿಗೆನೂ ಜಾಸ್ತಿ, ಮತ್ತು ಲೀಸು ಜಾಸ್ತಿ, ನೀರು ಬಿಲ್ಲು ಜಾಸ್ತಿ, ಕರೆಂಟ್ ಬಿಲ್ಲು ಜಾಸ್ತಿ. ಲಾಕ್ಡೌನ್ಗಿಂತ ಮುಂಚೆ ಗೊತ್ತಿತ್ತು ನನಗೆ ಬೆಂಗಳೂರು ಹೆಂಗಿತ್ತು ಅಂತ, ನೋಡಿದ್ಯಾ? ಆ ಟೈಮಲ್ಲೆಲ್ಲ ಮನೆ ಬಾಡಿಗೆ ಹೋಗೋರಿರಲಿಲ್ಲ ಅಂತೆ. ಲಾಕ್ಡೌನ್ ಲಾಸ್ಟ್ ಮೂಮೆಂಟಲ್ಲಿ ನಾನೇ ಇದ್ದೆ. ಆ ಟೈಮಲ್ಲಿ ಎಲ್ಲ ಬೆಂಗಳೂರೆಲ್ಲ ಖಾಲಿಯಾಗಿತ್ತು. ನೋಡಿ, ಇಲ್ಲ ಯಾವಾಗ ಬರ್ತಿದ್ಯಾ? ತುಂಬ ದಿವಸ ಆಯಿತು. ನೋಡಿ ನನ್ನ ಹೆಸರು ಬರ್ತಿಲ್ಲ, ಅವಳು ಹೆಸರು ಬರ್ಕೊಂಡಿದ್ದ. ಎಲ್ಲಿ ಬರ್ತಿದ್ಯಾ ಗಾಸ್? ನೋಡಿ ನನ್ನ ಹೆಸರು ಬರ್ತಿದ್ದಾಳಂತೆ, ಅವಳ ಹೆಸರು ಇದೆ, ಆಟಲ್ಲಿ ಹಾಕಿದೆ. ಈ ಥರ ನಾನು ಸ್ಕೂಲಲ್ಲಿ ಬರ್ತಾಯಿದ್ದೆ. ಬೇರೆ ಹೆಸರು, ನಿನ್ನ ಹೆಸರಲ್ಲ. ನೋಡಿ, ನಂದು ನಿಂದು ಅಭ್ಯಾಸ. ಅಲ್ಲೇ ನೋಡಪ್ಪ ಅಭಿ, ಎಲ್ಲಿದೆಯಾ ಅಭಿ? ಎಲ್ಲಿದೆ? ಹಾಂ ನೋಡಿ, ನೋಡಪ್ಪ ಅಭಿ, ಮಂಜು, ಅಭಿ, ನಾಗು ಅಂತೆ ಬರ್ತಿದ್ದಾಳೆ. ಸೊ ಗೈಸ್, ಅಂದ್ಕೊಂಡಿದ್ದೆ ಬೇರೆ, ಆಗಿದ್ದೆ ಬೇರೆ. ನಾವು ಆ್ಯಕ್ಚುಲಿ ಬೇರೆ ಕಡೆ ಎಲ್ಲ ಹೋಗೋಣ ಅಂತಿದ್ದೆ. ಸೊ ಅಷ್ಟರಲ್ಲಿ ನಮ್ಮ ಫ್ರೆಂಡ್ ಅವ್ರ ಮನೆಗೆ ಬರಬೇಕಾಗಿತ್ತು, ಬಂದಿದ್ವಿ. ಸೊ ಇಲ್ಲಿಂದ ಹೋಗಬೇಕು. ಸೊ ನಮ್ಮ ಏರಿಯಾ, ನಾವಿರೋ ಮನೆ ಹತ್ರನೂ ಇದೆ ಸ್ವಲ್ಪ. ಅಲ್ಲಿ ಈ ಥರ ದೊಡ್ಡ ಬಿಲ್ಡಿಂಗ್ ಇಲ್ಲ, ಒಂದು ಬಿಲ್ಡಿಂಗ್ ಮಾತ್ರ ಇದೆ. ಇದು ಬಂದು ಸೆಂಟರ್ ಆಫ್ ಸಿಟಿ ಆಗುತ್ತೆ. ಸೊ ಹಂಗಾಗಿ ನೋಡಿ, ಅಲ್ಲಿ ಮೆಟ್ರೋ ಹೋಗ್ತಾ ಇದೆ, ನೋಡ್ತಾ ಇದ್ದೀರಾ? ಅಲ್ಲೆಲ್ಲೋ ಕಾಣ್ತಾ ಇದೆ, ಅಲ್ಲಿ ಹೋಗ್ತಾ ಇದೆ ನೋಡಿ. ಸನ್ ಇನ್ನೇನು ಹೋಗ್ತಾ ಇದೆ, ಆಲ್ರೆಡಿ ಕ್ಲೋಸ್ ಆಗಿದೆ. ಸನ್ ಹೋಗ್ತಾ ಇದೆ ಅಲ್ವಾ? ಏನು? ಸನ್ಸೆಟ್ ಕ್ಲೋಸ್ ಆಗ್ತಾ ಇದೆ. ಸೊ ಬನ್ನಿ ಗೈಸ್, ಹೋಗೋಣ. ಸೊ ಆದಷ್ಟು ಹಿಂಗಂದರೆ ನೇಚರ್ನ ನಾವು ಸೊ ನೋಡಿ ಗೈಸ್, ಅಲ್ಲಿ ಅಜ್ಜಿ ತಾತ ಇದ್ದಾರಲ್ಲ, ಅವರೆಲ್ಲ ಮಾತಾಡ್ತಾವ್ರೆ. ಅಲ್ಲಿ ನೋಡಿ, ಜೀವನ ಅನ್ನೋದು ಹೆಂಗಂದರೆ, ಎಷ್ಟೇ ನಾವು ದುಡ್ದು ಯಾರಿಗೋಸ್ಕರ ಮಾಡಿ ಏನೇ ಆಸ್ತಿ ಮಾಡಿದ್ರು ಲಾಸ್ಟಿಗೆ ನೋಡಿ ಗಂಡ ಹೆಂಡತಿ ಅನ್ನೋರು ಈ ಥರ ಕೂತ್ಕೊಂಡು ಖುಷಿಯಿಂದ 2 ಮಾತು ಮಾತಾಡಿ ಅವ್ರ ಜೀವನ ಇನ್ನೇನು ಆಯ್ತು, ಇನ್ನು ಎಷ್ಟು ದಿನ ಇರ್ತಾರೆ ಎಲ್ಲ ಗೊತ್ತಿಲ್ಲ. ಸೊ ನೋಡಿ, ಆ ಥರ ಕೂತ್ಕೊಂಡು ಅವ್ರ ಜೀವನದಲ್ಲಿ ಏನು ಒಳ್ಳೆಯದು ಕೆಟ್ಟದ್ದು ಅದೆಲ್ಲ ಮಾತಾಡ್ತಾರೆ. ಸೊ ಜೀವನ ಅಂದರೆ ನನಗೆ ಇರುವಾಗ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು, ಬೇರೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ದು ಹೆಂಗಾಗ್ಬಿಟ್ಟಿತ್ತು ಅಂದರೆ, ದುಡ್ಡಿಂದನೂ ಹೋಗಿ ಎಷ್ಟೋ ಜನ ಕಳ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಪ್ರಕಾರ ದುಡ್ಡು ಮತ್ತು ನಾಲ್ಗೆಯಿಂದ ಎಷ್ಟೋ ಜನ ಮನುಷ್ಯರೇ ದೂರ ಆಗ್ಬಿಟ್ಟಿದ್ದಾರೆ. ಸೊ ಹಂಗಿದೆ ಪ್ರಪಂಚ. ಯಾಕಂದರೆ ದುಡ್ಡು ಮುಖ್ಯ, ಹಂಗಂತ ದುಡ್ಡಿಂದ ಕೂಡ ದೂರ ಆಗ್ತಾರೆ. ಸೊ ಗೈಸ್, ಇವಾಗ ಬಂದು ಮನೆಗೆ ನಮ್ಮ ಫ್ರೆಂಡ್ ಅವ್ರ ಮನೆಗೆ ಹೋಗಿದ್ವಿ.
ಅಲ್ಲಿಂದ ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ಸೊ ಮತ್ತೆ ನಂಗೆ ಡ್ಯೂಟಿ ಇದೆ ಇವಾಗ. ಸೊ ಚಳಿಗೆ ಮತ್ತೆ ನಡ್ಕೊಂಡು ಹೋಗೋ ನನಗೆ ನೈಟ್ ಡ್ಯೂಟಿ ಇಷ್ಟನೇ, ಬಟ್ ನನಗೆ ಇಲ್ಲಿಂದ ಹೋಗೋಕ್ಕೆ ಚಳಿ ಹೋಗೋಕ್ಕೆ ತಲೆನೋವು. ಹೆಂಗೋ ನಾಳೆ ರಜೆ ಹೊಡೆದೆ. ನನ್ನ ರಜೆ ನಾನು ತಗೊಂತೀನಿ. ರಜೆ ಹೊಡೆದೆ ಅಂದರೆ ನೀನು ರಜೆ ಹಾಕೊಂಡಿಲ್ಲ, ಅವ್ರು ರಜೆ ಕೊಟ್ಟಿದ್ದಾರೆ ನನಗೆ. ಹಂಗೆ ನಾಳೆ ಅಂದೇನು ರೆಸ್ಟ್ ಇರೋದೆ, ನನಗೆ ರೆಸ್ಟ್ ಇಲ್ಲ. ಯಾಕಿಲ್ಲ? ಓ ನಂಗೆ ರಜೆ ತಾನೆ. నేనేನು ಹುಚ್ಚಿನ? ಇಲ್ಲ ಲೂಸು. ಮತ್ತು ನಾಳೆ ಎಲ್ಲಿಗೆ ಹೋಗೋದು ಹೇಳಿ? ಎಲ್ಲಿಗಾದ್ರೂ ಹೊರಗಡೆ ಹೋಗೋಣ? ಎಲ್ಲೆಲ್ಲ ರೆಸ್ಟ್ ಇಸ್ಕೋಬೇಕು. ಡೈಲಿ ರೆಸ್ಟ್ ಎಲ್ಲ ಇನ್ನೇನು ಮಾಡ್ತೀವಿ? ಮಧ್ಯಾಹ್ನ ಬಂದಾಗಿಂದ ಮಲಗ್ತೀಯ. ಅದು ಮಧ್ಯಾಹ್ನ ಒಂದು 3 ಗಂಟೆಗೆ ಬಂದರೆ 3 ಗಂಟೆಯಿಂದ ಮಧ್ಯಾಹ್ನದಿಂದ ನೆಕ್ಸ್ಟ್ ಡೇ ಬೆಳಗ್ಗೆವರೆಗೂ ಮಲಗಿರುತ್ತೆ. ಇನ್ನೇನು ರೆಸ್ಟ್ ಬೇಕು? ನಿನ್ನ ಎಷ್ಟು ರೆಸ್ಟ್ ಬೇಕು? ಸೊ ಗೈಸ್, ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಕೆಲ್ಸಕ್ಕೆ ಹೋಗ್ಬಿಟ್ಟು ಈ ಬ್ಲಾಗ್ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇವಾಗ ಸ್ವಲ್ಪ ಕೆಲಸ ಇದೆ ಮೇಡಮ್ದು ಸ್ವಲ್ಪ ಕೆಲಸ ಇದೆ. ಸೊ ಆ ಕೆಲಸ ಮುಗಿಸ್ಕೊಬಿಟ್ಟು ನಾನು ಸಿಗ್ತೀನಿ. ಓಕೆ, ಕೆಲಸ ಇದೆ. ನಿಂದು ಮುಸ್ರೆ ತಿಕ್ಕಬೇಕಲ್ಲ, ನಿನ್ನ ಪಾತ್ರೆ ಅವ್ರ ಜೊತೆ ಮುಸ್ರೆ ತಿಕ್ಕೋದು, ಅದೇ ಕೆಲಸ. ನಾಳೆ ಸಿಗೋಣ ಗೈಸ್. ಇವಾಗ ನನಗೆ ಮೂಡ್ ಆಫ್, ಸೊ ಐ ಕಾಂಟ್. ಯಾಕೆ ಮೂಡ್ ಆಫು? ಯಾಕೆ? ರೀಸನ್? ರೆಸ್ಟ್ ಇನ್ನೇನು ಮಧ್ಯಾಹ್ನ ರೆಸ್ಟೆಲ್ಲ ಇದೆಯಪ್ಪ. ಏನು ರೆಸ್ಟಲ್ಲಿ ಇದ್ದೀನಿ? ಅಲ್ಲಿಂದ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬಂದು ಅಲ್ಲಿ ನಿಮ್ಮದಿಯಾಗಿ ಇರೋಕೆ ಬಿಟ್ಟಿಲ್ಲ ನೀನು ನನಗೆ. ನಾನೇನು ಮಾಡ್ದೆ ಅಲ್ಲಿ? ಏನು ಮಾಡಿದೆ? ನಾನು ಅಲ್ಲೇ ಇರ್ತೀನಿ ಅಂದೆ, ಸರಿನಾ? ನೀನೇ ಬಿಟ್ಟಿಲ್ಲ. ಹೌದಾ? ಇರ್ಬೇಕು. ನೀನು ಯಾರು ಬೇಡ ಅಂತ ಹೇಳಿದ್ರೆ ನಾವು ಆವಾಗಲೂ ಲಾಸ್ಟ್ ಒಂದು ಆಫರ್ ಕೊಟ್ಟೆ, ಸರ್ ಇರು ಅಲ್ಲಿ. ಅದು ಸುಮ್ಮನೆ ನಿಮ್ಗೆ ಕೊಟ್ಟಿದ್ದು ಆಫರ್, ಸರಿನಾ? ಸುಮ್ಮನೆ ಆಫರ್ ಕೊಟ್ಟಿದ್ದೆ, ಇರು ಅಂತ ಹೇಳ್ಬಿಟ್ಟು ಬಂದಿದ್ದು ನಾನು. ಸರಿ, ಇವಾಗ ಹೋಗ್ಬಿಟ್ಟು ಬರ್ತೀನಿ. ಹೋಗ್ತೀಯಾ? ಬಾ. ಸರಿನಾ? ಇಲ್ಲ ಬಾ. ಹೋಗ್ತೀಯಾ? ನೀನು ವಿಡಿಯೋಗೋಸ್ಕರ ಮಾತಾಡಬೇಡ, ಸರಿನಾ? ಇಲ್ಲ, ನಿಜವಾಗ್ಲೂ ಹೇಳ್ತದೆ. ಆಗುತ್ತಾ? ಇಲ್ಲ ಇರ್ತೀಯಾ? ಮನೇಲಿ ಇರ್ತೀನಿ. ಅಲ್ಲ, ನಾನು ಅಲ್ಲಿ ಬಿಟ್ಟು ಹೋಗ್ತೀನಿ. ನಿನ್ನ ಕೈಯಲ್ಲಿ ಆಗಲ್ಲ, ಸರಿನಾ? ಯಾಕಾಗಲ್ಲ? ಆಗುತ್ತೆ ಅಂತ ಹೇಳ್ತಿದ್ದೀನಲ್ಲ. ಎಲ್ಲ ನಿಮ್ಮ ಪಕ್ಕದ ಮನೆಯಲ್ಲಿ ಇಲ್ಲ ಅವ್ರ ಮನೆ? ಒಂದು 5 ಕಿಲೋಮೀಟ್ರ್ ಇರುತ್ತೆ. 5 ಕಿಲೋಮೀಟ್ರ್ ಇಲ್ಲ, 10 ಕಿಲೋಮೀಟ್ರ್. 10 ಕಿಲೋಮೀಟ್ರ್ ಇಲ್ಲ, 20. ಮತ್ತು 20 ಕಿಲೋಮೀಟ್ರ್ ಆರಾಮಾಗಿ ಹೋಗ್ಬೋದು. ಹೋಗ್ತೀನಿ ನಾನೇ ರ್ಯಾಪ್ಲೆ ಮಾಡ್ಕೊಂಡು ಹೋಗ್ತೀನಿ. ಹೋಗ್ತೀಯಾ? ಓಕೆ ಗೈಸ್, ನಾಳೆ ಬೆಳಗ್ಗೆ ಕಂಟಿನ್ಯೂ ಆಗುತ್ತೆ ಬ್ಲಾಗ್. ಬಾ, ಗುಡ್ ನೈಟ್. ಸೊ ಗೈಸ್, ಗುಡ್ ಮಾರ್ನಿಂಗ್. ನೈಟ್ ಡ್ಯೂಟಿಗೆ ಹೋಗಿ ಬಂದೆ. ಸೊ ಎದ್ದು ಡ್ಯೂಟಿಗೆ ಹೋಗಿ ಬಂದು ಬೆಳಗ್ಗೆ ಮತ್ತೆ ಬಂದು ಮಲ್ಕೊಂಡು, ಸೊ ಎದ್ದು ಇವಾಗ ಟಿಫಿನ್ ಮಾಡಿ, ಸೊ ಇವಾಗ ಬನ್ನಿ ಮೇಡಮ್ ಹತ್ರ ಹೋಗಿ. ತುಂಬ ದಿನ ಇದೆ ತಲೆಗೆ ಎಣ್ಣೆ ಹಚ್ಕೊಂಡು. ಸೊ ತಲೆಗೆ ಎಣ್ಣೆ ಹಚ್ಕೊಂಡಾಗ ಸೊ ಆದಷ್ಟು ತಲೆಗೆ ಎಣ್ಣೆ ಹಚ್ಕೋಬೇಕು. ಯಾಕಂದರೆ ನನ್ನ ಹೆಲ್ಮೆಟ್ ಹಾಕೊಳ್ಳೋದ್ರಿಂದ ಸೊ ತಲೆ ಇಲ್ಲೆಲ್ಲ ಹೋಗ್ಬಿಟ್ಟಿದೆ. ಹಾಕೋದೆಲ್ಲ ಅವಾಗೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಡೈಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಡೈಲಿ ಎಣ್ಣೆ ಹಾಕ್ಕೊಳ್ತಿದ್ವಿ. ಇವಾಗ ಈ ಎಣ್ಣೆನೇ ಹಾಕೊಳ್ಳಲ್ಲ ನಾನು. ಸೊ ಹಂಗಾಗಿ ಸೊ ಬನ್ನಿ ಎಣ್ಣೆ ಹಾಕ್ಸ್ಕೊಳ್ಳೋದು ಬಿಡೋದ್ರೆ ಅದು ಪ್ಯಾರಾಚೂಟ್ ಎಣ್ಣೆ ಇದೇ ಹಾಕ್ಕೊಳ್ಳೋದು. ಎಷ್ಟು ಮೇಡಮ್ ತಲೆಗೆ ಎಣ್ಣೆ ಹಚ್ತಿದ್ದಾಳೆ ನೋಡಿ. ಬಿಸಿಲಿಗೆ ಒಳ್ಳೆ ಬಿಸಿಲು ನೋಡಿ. 10 ಗಂಟೆಗಿದೆ ವರ್ಷದಲ್ಲಿ. ಬಿಸಿಲಿಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಬಿಸಿಲಿಗೆ ಕೂತ್ಕೊಂಡು ಸ್ನಾನ ಮಾಡಿದರೆ ಮಸ್ತಾಗಿರುತ್ತೆ. ನಾವು ಮುಂಚೆ ಎಲ್ಲ ಅಗಲಿರ್ಬೇಕಾದ್ರೆ ವಾರಕ್ಕೊಂದ್ಸಲ ಒಂದೊಂದು ಬಾಟ್ಲ್ ಅಂದರೆ ತಿಂಗಳಿಗೆ ಒಂದು ಬಾಟ್ಲ್ ಕೊಡೋದು. ಸೊ ಚಿಕ್ಕ ಬಾಟ್ಲ್ ಎಷ್ಟಿರೋದು ಅದು, ಆ ಬಾಟ್ಲೆಲ್ಲ ಫುಲ್ಲು ಹಾಕ್ಕೊಬಿಡ್ತಿದ್ವಿ. ಹಾಕ್ಕೊಂಡು 1 ಅವರ್ ಮಲಗಿಬಿಡೋದು ಬಿಸಿಲಿಗೆ. ಆಮೇಲೆ ಸ್ನಾನ ಮಾಡೋದು. ಹಂಗಾಗಿ ಕೂದಲು ಒಂದು ಅವು ಮುಂಚೆ ಅಗ್ರಿಲಿರ್ಬೇಕು ಜಾಸ್ತಿ ಇರಲಿ ಲೆಂತ್. ಅಷ್ಟೇನಾ? 1 ಅವರ್ ಮತ್ತೆ ನಿದ್ದೆ ಮಾಡಿ ಮತ್ತೆ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿದ್ವಿ. ಸೊ ಈಗ ಹೊರಗಡೆ ಹೋಗಬೇಕು. ಸೊ ಈ ವ್ಲಾಗ್ ಏನು ಮಾಡೋಕ್ಕಾಗಿಲ್ಲ. ನಿನ್ನೆ ವ್ಲಾಗು. ಹಂಗಾಗಿ ಇದಾಗಿತ್ತು ಇವತ್ತಿನ ವ್ಲಾಗು. ಸೊ ಇನ್ಮೇಲಿಂದ ನಮ್ಮ ಡೈಲಿ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಸೊ ಆದಷ್ಟು ಟ್ರೈ ಮಾಡ್ತೀವಿ. ಸೊ ಇದಾಗಿತ್ತು ನಮ್ಮ ವ್ಲಾಗು. ಇನ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತ ಹೇಳ್ತಾ. ನನ್ನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗುತ್ತೆ. ಎಲ್ಲರಿಗೂ ಬೈ, ಟೇಕ್ ಕೇರ್, ಲವ್ ಯು ಆಲ್. Thank you very much.